ಮಾಡಿದ್ದೊಂದಲ್ವಾ ಅಶೋಕ್ ಆಯ್ತಾ ಹೊನ್ನಲ್ಲಿ ಅವ್ರು ಕೂತ್ಕೊಳ್ಳಿ. ಇದು ಪ್ರಿಲಿಮಿನರೀಸ್. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ತಾವ್ಯಾಕೆ ಎದ್ದು ನಿಲ್ತೀರಿ? ಯತ್ನಾಳ್ ಅವರೇ, ಸ್ವಲ್ಪ ತಾಳ್ಮೆ ಇರಲಿ. ಯಾಕೆ ಇಷ್ಟೊಂದು ರಭಸದಲ್ಲಿ ಇದ್ದೀರಿ? ನಿಮ್ಮನ್ನು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನೀವು ಇಷ್ಟರ ಮಧ್ಯ ಮಧ್ಯೆ ಎದ್ದು 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 ಮಾಡಿದ್ರೆ ನಿಮ್ಮನ್ನು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತಿನವರಿಗೆ 3 ದಿನ ಆಯ್ತು ಅಸೆಂಬ್ಲಿ ಶುರುವಾಗಿ. ಒಬ್ಬರು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ಬುರುಡೆ ಹೊಡಿತಾ ಇದ್ದೀರಿ ಬಂದು ಕೂತ್ಕೊಂಡು. ಮಾನ್ಯ ಅಧ್ಯಕ್ಷರೇ, ಇದು ಪ್ರಿಲಿಮಿನರಿ ಸಬ್ಮಿಷನ್. ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ವೆದರ್ ದಿಸ್ ಕ್ಯಾನ್ ಬಿ ಟೇಕನ್ ಅಪ್ ಫಾರ್ ದಿ ಡಿಸ್ಕಷನ್ ಆರ್ ನಾಟ್ ಅಂತ. ಇವರು ಚರ್ಚೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಇವರಿಗೆ? ಇಲ್ಲ ಇಲ್ಲ, ಕೊಟ್ಟಿಲ್ಲ. ಅಶೋಕ್ ಅವರು ಮಾತಾಡೋದು ನೋಡಿದ್ರೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದನ್ನೇ ವಿರೋಧ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇವರು ವಿರೋಧ ಇದ್ದಾರಾ ಇಲ್ವಾ? ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಮಾಡಿರ್ತಕ್ಕಂಥದ್ದು ಇವ್ರಿಗೆ ವಿರೋಧ ಇದ್ದಾರಾ ಅಥವಾ ಪರ ಇದ್ದಾರಾ? ಪರ ಇದ್ದಾರಾ ವಿರೋಧ? ನೀವು ಇಷ್ಟೊಂದು ಜನ ಎದ್ದು ಬಿಟ್ಟು ಅಶೋಕ್ ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ಅವ್ರು ಇನಿಷಿಯೇಟ್ ಮಾಡಿರೋರು. ನೀವು ಯಾಕ್ರಿ ಎದ್ದಿರಿ? ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಅವ್ರಿಗೆ ನಾರಾಯಣ ಸ್ವಾಮಿ, ನೀವು ಸುಮ್ಮನೆ ಎದ್ದು ನಿಂತ್ಕೊತೀರಿ, ನಿಮ್ಗೆ ಉತ್ತರ ಕೊಡದೆ ಓಡೋದ್ರಿ ಅವತ್ತು. ಅಶೋಕ್ ಎದ್ದು ಪದೇ ಪದೇ ಎದ್ದು ಯಾಕೆ ನಿಂತ್ಕೊತೀರಿ? ಈಗ ಅಶೋಕ್ ಅವ್ರಿಗೆ ಸಾಮರ್ಥ್ಯ ಇದೆ, ಎಲ್ಲ ಸದಸ್ಯರುಗಳು ಎದ್ದು ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ನೀವೆಲ್ಲ ಎದ್ದು ನಿಂತ್ಕೊಂಡ್ರು ನಾವು ಎದುರಲ್ಲ. ಜನ ನಿಮಗೆ ಪಾಠ ಕಲಿಸಿದ್ದಾರೆ, ನಿಮ್ಮನ್ನ ಕೂತ್ಕೊಳ್ಳಕ್ಕೆ ಹೇಳಿದ್ದಾರೆ. ನೀವೆಲ್ಲ ಏನೇನು ಹೇಳಿದ್ರಿ ಅಂತ ಅನ್ನೋದು ಜನಗಳಿಗೆಲ್ಲ ಗೊತ್ತಾಗಿದೆ. ಅದರಿಂದ ಜನ ತೀರ್ಪು ಕೊಟ್ಟಾಗಿದೆ. ಈ ತೀರ್ಪು ಕೊಟ್ಟ ಮೇಲೆ ಇನ್ನೂ ನಿಮಗೆ ಬುದ್ಧಿ ಬರಲಿಲ್ಲ ಅಂತಂದ್ರೆ ಏನ್ ಹೇಳೋದು ನಾವು? ಅದರಿಂದ ಏನೇ ಆಗಲಿ ಮಾನ್ಯ ಅಧ್ಯಕ್ಷರೇ ಒಂದು ಸ್ಪಷ್ಟಪಡಿಸ್ಬೇಕು. ಅವರು ಹೆಣ್ಮಕ್ಳಿಗೆ ಬಸ್ಗಳಲ್ಲಿ, ಸರ್ಕಾರಿ ಬಸ್ನಲ್ಲಿ, ಇನ್ಕ್ಲೂಡಿಂಗ್ ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ಅವರು ಫ್ರೀಯಾಗಿ ಹೋಗೋದನ್ನ ವಿರೋಧ ಮಾಡ್ತಾರ, ಪರ ಇದ್ದಾರ ಅನ್ನೋದು ನಂಬರ್ 1. ನಂಬರ್ 2 ಇದು ಪ್ರಿಲಿಮಿನರಿ ಸಬ್ಮಿಷನ್. ನಿಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಬೇಕು. ಅದನ್ನು ಚರ್ಚೆ ಮಾಡಲಿಕ್ಕೆ, ವಿಶದವಾಗಿ ವಿಚಾರ ಹೇಳಲಿಕ್ಕೆ ಹೋಗಬಾರದು. ದಯಮಾಡಿ ನೀವು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು. ಪ್ರಿಲಿಮಿನರಿ ಸಬ್ಮಿಷನ್ ಮಾತ್ರ ಮಾಡಬೇಕು. ಆಮೇಲೆ ಚರ್ಚೆ ಮಾಡೋಕ್ಕೆ ನೀವು ಒಂದು ವೇಳೆ ನೀವು ಅವಕಾಶ ಕೊಟ್ಟರೆ ಲೆಟ್ ದೆಮ್ ಸ್ಪೀಕ್. ವಿ ಆರ್ ಹಿಯರ್ ಟು ರಿಪ್ಲೈ. ನಾವೇನು ನೀವು ಏನೇನು ಮಾತಾಡ್ತೀರಿ ಎಲ್ಲಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ನಾವು ನಿಮ್ಮ ಥರ ಆಶ್ವಾಸನೆಗಳು ಕೊಟ್ಟು ಈಡೇರಿಸದೆ ಹೋಗಿರೋರಲ್ಲ. 2018 ನಿಮ್ಮ ಮ್ಯಾನಿಫೆಸ್ಟೋ ತೆಗೆದು ನೋಡ್ಕೊಳ್ಳಿ, ಮುಖ ನೋಡ್ಕೊಳ್ಳಿ, ಅದರಲ್ಲಿ ಏನಾಗಿದೆ ಅಂತ. 2018 ಮ್ಯಾನಿಫೆಸ್ಟೋ ತೆಗೆದು ನೋಡಿ ಏನಾಗಿದೆ. ನೀವು ಎಷ್ಟು ಮ್ಯಾನಿಫೆಸ್ಟೋ ಅದರಲ್ಲಿ ಭರವಸೆಗಳು ಕೊಟ್ಟಿರೋದು ಎಷ್ಟು ಈಡೇರಿಸಿದ್ದೀವಿ. ಹಾಗೇನೆ 2013ರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಅದನ್ನು ತೆಗೆದು ನೋಡಿ. ಈಗ 5 ಭರವಸೆಗಳನ್ನ ಈಗಾಗಲೇ 3 ಭರವಸೆಗಳನ್ನ ಈಡೇರಿಸಿದ್ದೀವಿ. 4ನೇದು ಅಂಡರ್ ಪ್ರಾಸೆಸ್, 5ನೇದು 6 ತಿಂಗಳ ನಂತರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನ ಇವ್ರು ಏನೇ ಹೇಳಿದ್ರು ಕೂಡ, ಎಷ್ಟೇ ಗಲಾಟೆ ಮಾಡಿದ್ರು ಕೂಡ, ಎಷ್ಟೇ ವಿರೋಧ ಮಾಡಿದ್ರು ಕೂಡ 100 ಗ್ಯಾರಂಟಿಗಳನ್ನ ಈ ಆರ್ಥಿಕ ವರ್ಷದಲ್ಲೇ ಈಡೇರಿಸ್ತೇವೆ. ಈಗಾಗಲೇ 3 ಜಾರಿ ಕೊಟ್ಟಿದ್ದೀವಿ. 4ನೇದು 14ನೇ ತಾರೀಕು, ಈ ತಿಂಗಳ 14ರಿಂದ ಗೃಹಲಕ್ಷ್ಮಿ ಪ್ರಾಸೆಸ್ ನಲ್ಲಿ ಇದೆ, ಅದು ಜಾರಿಗೆ ಬರ್ತದೆ. ಆಮೇಲೆ 6 ತಿಂಗಳು ಕೆಲಸ ಸಿಕ್ಕದೆ ಹೋದ್ರೆ ಯುವನಿಧಿಗಳು ಕೂಡ ಜಾರಿಗೆ ಬರ್ತದೆ. 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೀವಿ. ನಿಮ್ಮನ್ನು ಕೇಳ್ಕೊಡಲ್ಲ. ನಾವು ಏನ್ ಜನಗಳಿಗೆ ಭರವಸೆ ಕೊಟ್ಟಿದ್ದೀವಿ, ಆ ಜನಗಳಿಗೆ ಆ ಭರವಸೆಗಳನ್ನು ಈಡೇರಿಸತಕ್ಕಂಥ, ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡೇ ಮಾಡ್ತದೆ. ಅದರಿಂದ ಪ್ರಿಲಿಮಿನರಿ ಸಬ್ಮಿಷನ್ ಮೊಟಕುಗೊಳಿಸಿ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಲಿ. ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೋಸ್ಕರ ಮಾಡೋದು. ನೀವು ಚರ್ಚೆಗೆ ಅವಕಾಶ ಕೊಟ್ಟರೆ ಮಾಡಲಿ, ಚರ್ಚೆ ಮಾಡಲಿ.